ಬ್ಯಾಕ್ ಟು ಇಂಚು ಬ್ಲಾಗ್. ಸೊ ಗಾಯ್ಸ್, ನಾನಿವತ್ತು ನಿಮ್ಗೊಂದು ರೆಸಿಪಿ ತೋರಿಸ್ಬೇಕು ಅಂತ ಇದ್ದೀನಿ. ಯಾವ ರೆಸಿಪಿ ಅದ? ನಾನಿವತ್ತು ಚಿಕನ್ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಗಾಯ್ಸ್. ಸುಮ್ಮನೆ ನೀವು ಆರ್ಡರ್ ಮಾಡೋದು ಬದಲು ಸ್ವಿಗ್ಗಿ ಝೊಮ್ಯಾಟೊದೆಲ್ಲ ಆರ್ಡರ್ ಮಾಡ್ತೀರಲ್ಲ, ಅಷ್ಟೊಂದೆಲ್ಲ ಕೊಟ್ಟು ಮಾಡ್ತೀರಲ್ಲ, ಸೊ ಅದ್ರ ಬದಲು ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದು ತಾನೆ. ಅದೇ ಕಾಸಿಗೆ ಸುಮ್ಮನೆ ಟ್ರಾವೆಲಿಂಗ್ ಚಾರ್ಜ್ ಮತ್ತು ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಬುಕ್ ಮಾಡಿದ್ರೆ ಡೆಲಿವರಿ ಚಾರ್ಜ್. ಸೊ ನಾವೇ ಮನೆ ಮಾಡಿದ್ರೆ ಯಾವ ಚಾರ್ಜ್ ಇರೋಲ್ಲ, ಜಾಸ್ತಿ ಐಟಮು ಬೇಡ, ಮನೇಲಿ ಏನೇನು ಐಟಮ್ ಇದೆಯೋ ಅದರಲ್ಲೇ ಮಾಡ್ಬೋದು. ಸೊ ಹೆಂಗೆ ಮಾಡೋದು ನೋಡೋಣವಾ? ಸೊ ಬನ್ನಿ ಹೋಗುವ. ಚಿಕನ್ನ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಅದು ರುಚಿಗೆ ತಕ್ಕಷ್ಟು. ಮತ್ತು ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಮತ್ತು 1/2 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಗೈಸ್, ನಾನು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಮತ್ತು ಅದಕ್ಕಿಂತ ಒಂದು ಚೂರು ಜಾಸ್ತಿ, ಓಕೆನಾ. ಸೊ ನೆಕ್ಸ್ಟ್ ನಾನು ಇದಕ್ಕೆ ನಿಂಬೆಹಣ್ಣ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಗಾಯ್ಸ್. ನಿಂಬೆಹಣ್ಣ ಹಿಂಡ್ಬಿಟ್ಟು ಸೊ ಗಾಯ್ಸ್, ನಾನು ಮೈದಾ ಹಿಟ್ಟಿಗೆ ಕಲಿಸ್ಕೊಂಡಿದ್ದೀನಲ್ಲ, ಈ ಕಲಿಸ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಮತ್ತು ಕಬಾಬ್ ಅನ್ಕೋಬೇಡಿ, ಕಬಾಬ್ ಹಿಂಗೆ ಮಾಡ್ತಾರೆ ಅಂತ. ಸೊ ಇದನ್ನು ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಫಸ್ಟ್. ಸೊ ಗಾಯ್ಸ್, ನಾನು ಹಿಂಗೆ ಕಲಿಸ್ಕೊಂಡ್ಮೇಲೆ ಗಾಯ್ಸ್ ನೋಡಿ, ನಾನು ಇದು ನನ್ನ ಜಾಲಿ ತಗೊಂಡು ನೀರೊಳಗೆ ಡಿಪ್ ಮಾಡಿ ಇಟ್ಕೊಂಡೆ. ನಾನು ಇದಕ್ಕೆ ಕಲಸಿಟ್ಕೊಂಡಿದ್ನಲ್ಲ, ಮತ್ತು ಅದೇ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದೇ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನಾನು ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಆ್ಯಡ್ ಮಾಡಬೇಡಿ, ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ. ಇದೆಲ್ಲ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಟ್ಕೊಂಡಿದ್ದ ಚಿಕನ್ನ ಇದರೊಳಗೆ ಹಾಕೋಣ. ಸೊ ಗಾಯ್ಸ್, ನಾನು ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ರಾಮ 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 ಹಸಿರು ಬಿಡಿಯ. ಓಕೆ ಗಾಯ್ಸ್, ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಕಾಯೋವರೆಗೂ ಬಿಡಬೇಕು. ಸೊ ಗಾಯ್ಸ್ ನೋಡಿ, ಎಣ್ಣೆ ಕಾಯ್ದಿದೆ ಕಲಿಸ್ಕೊಂಡಿದ್ದನ್ನ ಹಾಕೋಣ. ಒಂದೇ ಸಲಿಗೆ ಜಾಸ್ತಿ ಹಾಕಬೇಡಿ, ಬಿಕಾಸ್ ಬರುತ್ತೆ. ನೋಡಿ ಗಾಯ್ಸ್, ಸೊ ನಾನಿದೊಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. Bye bye.